ಏಕೆಂದರೆ ದೇವರು ನಮಗೆ ಕೊಟ್ಟಂಥ ಒಂದು ದೊಡ್ಡ ಒಂದು ಆಸ್ತಿ ಪ್ರಾರ್ಥನೆಯ ಆಸ್ತಿ. ಈ ಪ್ರಾರ್ಥನೆ ಎಂಬುದು ದೇವರು ನಮಗೆ ಕಲಿಸಿಕೊಟ್ಟು ನಮ್ಮನ್ನು ಆರಿಸಿಕೊಂಡಂಥ ಉದ್ದೇಶವೇ ಈ ಉದ್ದೇಶ. ಈ ಉದ್ದೇಶವನ್ನು ನೆರವೇರಿಸಬೇಕಾದ್ರೆ ನಮ್ಮಲ್ಲಿ ಯಾವ ಕಾರಣಕ್ಕೂ ಅಶುದ್ಧತೆ ಇಲ್ಲ. ಓದಿ ಮುಂದಿನ ವಾಕ್ಯ. ನಿತ್ಯ ಜೀವವೆಂಬ ಬಹುಮಾನವನ್ನು ಗಳಿಸಲು ವಿಶ್ವಾಸವೆಂಬ ಪಂದ್ಯದಲ್ಲಿ ವಿಶ್ವಾಸ ಇಲ್ಲದಿದ್ದರೆ ಆಗೋದಿಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇರಬೇಕು. ದಿನಂಪ್ರತಿ ನಾನು ಓದಬೇಕು. ದಿನಕ್ಕೆ ಎಷ್ಟು ಸಲ ತಿಂತೀವಿ ನಾವು? 3 ಸಲನ? ಹೌದಾ? 3ನೇ ಸಲ ಫ್ರೆಂಡ್ಸ್ ಎಲ್ಲ ಬಂದರು, ನಿಮ್ಮ ನೆಂಟರು ಬಂದಾಗ ಏನೋ ತಂದರು, ಆಗ್ತಾನೆ ಊಟ ಮಾಡಿ ಕೂತಿದ್ದೀರಿ. ತಂದವರು ಹೋಗಿದ ತಕ್ಷಣ ಬಿಚ್ಚಿದ್ರಿ, ತಿನ್ನಲ್ವಾ? ಹಂಗೆ ಇಟ್ಬಿಡ್ತೀರಿ, ತಿನ್ನೋದೇ ಇಲ್ಲ. ಟೀ ಟೈಮ್ ಕೂತಿದ್ರಿ, ಜ್ಞಾಪಕ ಬಂದ್ಬಿಡುತ್ತೆ ನಿಮಗೆ, ಮುಚ್ಚಿಟ್ಟಿದ್ನಲ್ಲ ಅಂತ, ಅದು ತಿಂದ್ರಿ. ಅದಾದಮೇಲೆ ಅಡಿಗೆ ಮಾಡ್ತಾನೆ ಇದ್ರಿ, ಮಾಡುವಾಗ ಗೋಡಂಬಿನ ದ್ರಾಕ್ಷಿನ ಹಾಕ್ತಾ ಇದ್ರಿ, ಅದಕ್ಕೆ ಬಾಯಿಗೂ ಹಾಕೊಂಡು ತಿನ್ನಲ್ವಾ? ನೀವು ಎಷ್ಟು ತಿಂತೀರ ನಾನು ಹೇಳಲ್ಲ, ನಿಮಗೇ ಗೊತ್ತು. ಅದಾದಮೇಲೆ ಎಲ್ಲ ಹೆಂಗಸರು ಗೊತ್ತಿಲ್ಲ ನನಗೆ, ನನ್ನ ಹೆಂಡತಿ ವಡೆ ಅಂದರೆ ತುಂಬ ಇಷ್ಟ. ನನ್ನ ಹೆಂಡತಿಗೆ ವಡೆ ಅಂದರೆ ತುಂಬ ಇಷ್ಟ. ಮಾತಿದ್ರೆ ವಡೆ ಮಾಡೋಳು. ಮಾಡಾದ್ಮೇಲೆ ನಾವೆಲ್ಲ ಕೂತು ತಿನ್ನುವ. ನಮಗೆಲ್ಲ ಒಂದು 4-5 ವಡೆ ಕೊಟ್ಟು ಅವರು 2 ತಿನ್ನೋರು. ನಾನು ಹೇಳಿದೆ, ಯಾಕೆ ನಿನಗೆ 2? ಮಾಡುವಾಗಲೇ ತಿನ್ಬಿಟ್ಟೆ ನಾನು. ಏನು? ಮಾಡುವಾಗಲೇ ತಿಂದಾಯ್ತು. ಅದಕ್ಕೆ ಮಾಡುವಾಗ ತಿನ್ನೋದು ಒಂದು ಪಂಕ್ತಿಯಲ್ಲೂ. ಪ್ರಿಯರೇ, ತಿನ್ನಲಿಕ್ಕೆ ಯಾವಾಗೆಲ್ಲ ನಮಗೆ ಮನಸ್ಸು ಬರ್ತದೋ ತಿಂತಾನೇ ಇರ್ತೀವಿ. ಕರೆಕ್ಟಾ? ಎಲ್ಲೋ ಫ್ರೆಂಡ್ಸು ಚರ್ಚಿಗೆ ಬಂದ್ರಿ, ಇಲ್ಲ ಎಲ್ಲೋ ಸಿಟಿಲಿ ಮೀಟ್ ಆದ್ರಿ. ಅದಾದಮೇಲೆ ಅವರು ಬನ್ನಿ ಇಲ್ಲಿ ಮೀಟ್ ಆದ್ರಿ, ಎಷ್ಟೋ ವರ್ಷ ಆಗೈತಲ್ಲ ಬನ್ನಿ ಅಂತೇಳಿ ಹಿಂಗೆ ನೋಡಿದ್ರು, ಅಲ್ಲಿ ಹೋಟ್ಲಿತ್ತು. ಹೋಗಿ ತಿನ್ನಲ್ವಾ ಕರೆದ್ಮೇಲೆ? ಹಲೋ, ತಿನ್ನೋದಕ್ಕೆ ಯಾವ ಕಾರಣಕ್ಕೂ ಲಿಮಿಟ್ ಇಲ್ಲ, ರಿಸ್ಟ್ರಿಕ್ಟ್ ಇಲ್ಲ. ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಏನು ಬೇಕಾದರೂ ತಿನ್ನುವಂಥ ಈ ಶರೀರ. ಪ್ರೇಯರ್. ಹಲೋ, ದೇವನ ವಾಕ್ಯ ಹೇಳ್ತದೆ, ಹಗಲು ರಾತ್ರಿ ನನ್ನೊಂದಿಗೆ ಮಾತನಾಡು. ಹಗಲು ರಾತ್ರಿ ನಿನ್ನ ದೇವನಾದ ಸರ್ವೇಶ್ವರನನ್ನು ಕೊಂಡಾಡು. ನಾನು ಹಗಲು ರಾತ್ರಿ ದೇವನನ್ನು ಕೊಂಡಾಡುವಾಗ ನನಗೇನು ಲಾಭ? ಇದೇ ಲಾಭ. ಯಾವಾಗ ನಮ್ಮ ಉಸಿರು ಹೋಗ್ತದೆ ಗೊತ್ತಿಲ್ಲ. ಅದಕ್ಕಾಗಿಯೇ ಯೇಸು ಕ್ರಿಸ್ತನ ಸುವಾರ್ತೆ ಇದೆ, ನೀನು ಉಸಿರಿರುವಾಗ ನೀನು ನನ್ನನ್ನು ಆರಾಧಿಸು. ನೀನು ಉಸಿರು ಇರುವಾಗ ನಿನ್ನ ಕೈಯಲ್ಲಾದಷ್ಟು ಒಳ್ಳೆಯದನ್ನು ಮಾಡು, ಕೆಟ್ಟದನ್ನು ಬಯಸಬೇಡ. ನಿನಗೆ ಕೊಟ್ಟ ಜವಾಬ್ದಾರಿಯನ್ನ ಸರಿಯಾದ ರೀತಿಯಲ್ಲಿ ತಿದ್ದಿ ತೀಡಿ ಮಾಡು. ಪರವಹಿಸಬೇಡ. ಪರವಹಿಸುವಂಥದ್ದಲ್ಲ. ಗಂಡ ತಪ್ಪು ಮಾಡಿದನ, ಹೆಂಡತಿ ಹೇಳಿದ್ಲ, ತಿದ್ಕೋ. ಹೆಂಡತಿ ತಪ್ಪು ಮಾಡಿದ್ಲ, ಗಂಡ ಹೇಳುವಾಗ ತಿದ್ಕೋ. ಮಕ್ಕಳು ತಪ್ಪು ಮಾಡುವಾಗ ನೀನು ಮಕ್ಕಳನ್ನ ತಿದ್ದು. ನಿನ್ನ ಕುಟುಂಬದಲ್ಲಿ ತಪ್ಪಾದಾಗ ಅಲ್ಲಿ ತಿದ್ದುವಾಗ ತಿದ್ದುಕೋ. ನನ್ನದು ತಪ್ಪಿದಾಗ ನಾನು ಅದನ್ನು ತಿದ್ದುಕೊಳ್ಳಬೇಕು. ತರ್ಕ ಇಲ್ಲ, ನಾವು ತರ್ಕ ತಲೆ ಬಾಗ್ಬೇಕು. ಅದಕ್ಕೆ ಯೇಸು ಶಿಷ್ಯರಿಗೆ ಕೇಳ್ತಾರೆ, ನನ್ನನ್ನು ಜನ ಏನಂತ ಕರೀತಾರೆ? ನೋಡಿ, ಸ್ವಾಮಿಯು ಅಲ್ಲಿ ತಿದ್ದುಕೊಳ್ಳುವಂತ ಒಂದು ಕಾರ್ಯವನ್ನ ಶಿಷ್ಯರಿಗೆ ಕಲಿಸ್ಕೊಡ್ತಾನೆ. ಜನ ನನ್ನನ್ನು ಏನಂತ ಹೇಳ್ತಾರೆ? ಸ್ವಾಮಿ ಎಲಿಯ ಎಂಬುದಾಗಿ, ಒಬ್ಬವ ಬರಲಿರುವಂತ ಪ್ರವಾದಿ ಎಂಬುದಾಗಿ. ಇನ್ನೊಬ್ರು ಹೇಳ್ತಾರೆ ಲೋಕರಕ್ಷಕ. ನೋಡಿದ್ರಾ? ಇಲ್ಲಿ ದೇವನ ವಾಕ್ಯ, ಈ ಓಟದಲ್ಲಿ ನೀನು ಓಡಬೇಕಾದರೆ
ನನ್ನಲ್ಲಿರ್ತಕ್ಕಂಥ ದುಷ್ಟತನವನ್ನು ಬಿಡದೆ ಓಟಕ್ಕೆ ಓಡಲಿಕ್ಕೆ ಸಾಧ್ಯ ಇಲ್ಲ. ಓಟಕ್ಕೆ ಓಡಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಈ ಆತ್ಮ ಶರೀರ ಜೀವ ಸದಾಕಾಲ ದೇವನ ಕೈಯಲ್ಲಿರಬೇಕು. ಆಗ ಮಾತ್ರವೇ ನೀನು ತಿದ್ದುಕೊಳ್ಳಿಕ್ಕೂ ದೇವನ ಸಂದೇಶವನ್ನು ಪಾಲಿಸುವುದಕ್ಕೂ ಆಲಿಸುವುದಕ್ಕೂ ನಡೆಯುವುದಕ್ಕೂ ದೇವನು ನಿಮ್ಮನ್ನು ಅನುಗ್ರಹಿಸಲ್ಪಡ್ತಾನೆ. ಆ ಪಕ್ಕದಲ್ಲಿ ಇನ್ನೊಂದು ವಾಕ್ಯ ಇದೆ ನೋಡ್ರಿ, ಓದಿ ಬ್ರದರ್ ಆ ವಾಕ್ಯ. ನಿತ್ಯ ಜೀವವೆಂಬ ಬಹುಮಾನವನ್ನು ಗಳಿಸಲು ವಿಶ್ವಾಸವೆಂಬ ಪಂದ್ಯದಲ್ಲಿ ಉತ್ತಮ ಓಟಗಾರನಾಗಿ ಓಡು. ಇದಕ್ಕಾಗಿಯೇ ದೇವರು ನಿನ್ನನ್ನು ಆರಿಸಿಕೊಂಡರೆಂಬುದನ್ನು ಮರೆಯಬೇಡ. ಇದಕ್ಕಾಗಿ ನಿನ್ನನ್ನು ಆರಿಸಿಕೊಂಡರೆಂಬುದಾಗಿ ಮರಿಬೇಡ. ಆಮೇಲೆ ಈ ಗುರಿಯನ್ನು ಮುಂದಿಟ್ಟುಕೊಂಡೇ ನೀನು ಅನೇಕರ ಮುಂದೆ ವಿಶ್ವಾಸ ಪ್ರಮಾಣ ಮಾಡಿರುವೆ. ಯಾರ ಮುಂದೆ? ಹಲೋ, ಯಾರ ಮುಂದೆ? ಅನೇಕರ ಮುಂದೆ ನೀನು ವಿಶ್ವಾಸ ಪ್ರಮಾಣ ಮಾಡಿರುವೆ. ವಿಶ್ವಾಸ ಪ್ರಮಾಣ ಅಂದ್ರೆ ಏನು? ಹಲೋ ಹಲೋ ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ಹೇಳಲ್ವಾ? ಇಲ್ಲಿ ಈ ವಿಶ್ವಾಸ ಪ್ರಮಾಣ ನೋಡಿ, ಒಂದು ತಪ್ಪನ್ನ ಲೋಕದಲ್ಲಿ ಅನೇಕ ಜನ ಮಾಡುವಂಥದ್ದು. ಎಲ್ಲಪ್ಪ ದೀಕ್ಷೆ ಆಯಿತು, ಇಲ್ಲಿ ದೀಕ್ಷೆ ಆಗಿದ್ದು ಓಕೆ, ಇಲ್ಲಿಂದ ಬಿಟ್ಟು ಇನ್ನೊಂದು ಸಭೆ. ದೇವನ ವಾಕ್ಯ ಏನು ಹೇಳ್ತದೆ ಇಲ್ಲಿ? ಕ್ಲಿಯರ್. ಹಲೋ, ಓದಿ ಬ್ರದರ್, ಇನ್ನೊಂದ್ಸಲ ಸರಿಗೆ ಕೇಳ್ಕೊಳ್ರಿ ವಾಕ್ಯ. ಓದಿ ವಾಕ್ಯ. ಇದಕ್ಕಾಗಿಯೇ ದೇವರು ನಿನ್ನನ್ನು ಆರಿಸಿಕೊಂಡರೆಂಬುದನ್ನು ಮರೆಯಬೇಡ. ಈ ಗುರಿಯನ್ನು ಮುಂದಿಟ್ಟುಕೊಂಡೇ ನೀನು ಅನೇಕರ ಮುಂದೆ ಈ ಗುರಿಯನ್ನ ನೀನಿಟ್ಟುಕೊಂಡು. ಯಾವ ಗುರಿ? ನಿನ್ನ ಗುರಿ ಯೇಸು ಕ್ರಿಸ್ತನ ಪರಿಶುದ್ಧ ಸಾನ್ನಿಧ್ಯದ ಗುರಿ, ಮೋಕ್ಷದ ಗುರಿ, ಪರಿಶುದ್ಧತೆಯ ಗುರಿ, ದೀರ್ಘ ಆ ದೇವನ ಸಂಬಂಧದೊಂದಿಗೆ ಜೀವಿಸುವಂತ ಗುರಿ, ಆ ನಿತ್ಯ ಜೀವದ ಗುರಿಯನ್ನು ನೀನಿಟ್ಟು ಈ ಓಟದಲ್ಲಿ ನೀನು ಯಾವ ರೀತಿಯಲ್ಲಿ ಸ್ಥಿರಚಿತ್ತವಾಗಿ ಓಡು. ಅಂದ್ರೆ ಡಿಸ್ಟರ್ಬ್ ಆಗಬೇಡ. ಇಲ್ಲಿ ಸ್ಥಿರಚಿತ್ತವಾಗಿ ಓಡುವಾಗ ಓದಿ ವಾಕ್ಯ. ಈ ಗುರಿಯನ್ನು ಮುಂದಿಟ್ಟುಕೊಂಡೆ ನೀನು ಅನೇಕರ ಮುಂದೆ ವಿಶ್ವಾಸ ಪ್ರಮಾಣ ಮಾಡಿರುವೆ. ವಿಶ್ವಾಸ ಪ್ರಮಾಣ ಈ ಬೈಬಲಲ್ಲಿ ಇರ್ತಕ್ಕಂಥ ಎಲ್ಲವನ್ನ ಒಳಗೊಂಡಂತ ಒಂದು ವಾಕ್ಯವೇ ವಿಶ್ವಾಸ ಪ್ರಮಾಣ. ಏನಿದು ವಿಶ್ವಾಸ ಪ್ರಮಾಣ? ಪರಲೋಕವನ್ನು ಭೂಲೋಕವನ್ನು, ಪರಲೋಕ ಸ್ವರ್ಗ ಮತ್ತು ಭೂಮಿ ಸೃಷ್ಟಿಸಿದ ಸರ್ವಶಕ್ತ. ಲಿಸನ್, ಇದು ಏನು ಅರ್ಥ ಆಗಿದೆ ಗೊತ್ತಾ? ಭಯಂಕರ ಅರ್ಥವುಳ್ಳ ಒಂದು ಪ್ರಾರ್ಥನೆ ಅದು ನಮ್ಮ ಕ್ಯಾಥಲಿಕ್ ಸಭೆಯಲ್ಲಿ. ಇಲ್ಲಿ ಭೂಮಿ ಆಕಾಶವನ್ನು ಸೃಷ್ಟಿಸಿದಂತ ಆ ಸೃಷ್ಟಿಕರ್ತನನ್ನ ನಾವು ನೆನೆದು ಪ್ರಮಾಣ ಮಾಡುವಂಥದ್ದೇ ವಿಶ್ವಾಸ ಪ್ರಮಾಣ. ಈ ವಿಶ್ವಾಸ ಪ್ರಮಾಣ ನಾನು ಫುಲ್ ಹೇಳಿಸೋದಿಲ್ಲ, ಲಾಸ್ಟ್ ವಾಗ್ದಾನಗಳಿದ್ದಾವೆ. ಆ ವಾಗ್ದಾನವನ್ನು ಹೇಳಿ. ಅದಲ್ಲ, ಪರಲೋಕವನ್ನು ಭೂಲೋಕವನ್ನು ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತ. ಹೇಳಿ ಜೋರಾಗಿ ಹೇಳಿ. ಪರಲೋಕ ಸೃಷ್ಟಿಸಿದ ಸರ್ವಶಕ್ತ ದೈವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭು ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನಲ್ಲಿ ವಿಶ್ವಾಸ. ಪೊಂಚಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟು ಯಾತನೆಗೆ ಮೂರನೇ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೈವಪಿತನ ಒಳಗಡೆ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮನನ್ನು ವಿಶ್ವಾಸಿಸಿ. ಅಲ್ಲಿಗೆ ನಿಲ್ಲಿಸಿ. ಮೃತರಿಗೂ ಜೀವಂತದಲ್ಲಿರುವವರಿಗೂ ಏನು ತೀರ್ಪು ಕೊಡಲು ಬರೋದು. ಈ ಮೇಲಿದೆಲ್ಲವೂ
ಬೈಬಲಲ್ಲಿರುವಂಥ ವಾಕ್ಯ. ಹೌದಾ? ಅಲೋ, ಸ್ವಲ್ಪ ತುಂಬ ಡೆಪ್ತಿಗೆ ದೇವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲವೂ ಬೈಬಲಲ್ಲಿ ಇರ್ತಕ್ಕಂಥ. ಇಲ್ಲಿ ನಮ್ಮ ಸಂಪೂರ್ಣವಾದಂಥ ಈ ಆತ್ಮ ಶರೀರ ಜೀವವನ್ನು ಈ ವಾಗ್ದಾನದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂಥದ್ದೇ ನಿಮ್ಮ ಅನುದಿನದ ಜಪಸರದ ಪ್ರಾರ್ಥನೆ ಹಾಗೂ ಚರ್ಚಲ್ಲಿ ಬಂದಂಥ ಈ ಸಂದರ್ಭದಲ್ಲಿ ನೀವು ವಿಶ್ವಾಸ ಪ್ರಮಾಣವನ್ನು ಮಾಡೋಣ ಎಂಬುದಾಗಿ ಗುರುಗಳು ಪೂಜ್ಯ ಮಧ್ಯದಲ್ಲಿ ಹೇಳ್ತಾರೆ. ಹೌದಾ? ವಿಶ್ವಾಸದ ಪ್ರಮಾಣ ಮೀನ್ಸ್ ನನಗೂ ಸಭೆಗೂ ನನಗೂ ದೇವನಿಗೂ ಇರುವಂಥ ಒಂದು ಒಡಂಬಡಿಕೆಯ ಪ್ರಮಾಣ ವಚನ. ಈ ರಾಜಕೀಯ ವ್ಯಕ್ತಿಗಳೆಲ್ಲ ಪ್ರಮಾಣ ಓದ್ ತಗೊಳ್ತಾರೆ. ಓದ್ತಿದ್ದು ಇಲ್ಲಿ ಆ ವಾಕ್ಯ ಹೇಳ್ರಿ. ಪರಿಶುದ್ಧ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಫಸ್ಟ್ ಪವಿತ್ರಾತ್ಮರನ್ನ ವಿಶ್ವಾಸಿಸುತ್ತೇನೆ, ನಂಬರ್ 1. ಆಮೇಲೆ ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ವಿಶ್ವಾಸಿಸ್ತೇನೆ. ಹಾಗಾದರೆ ಈ ಪ್ರಮಾಣ ವಚನ ಹೇಳಿ ನೀನು ದೀಕ್ಷೆ ತಗೊಂಡ್ರಲ್ಲ, ಈ ಪ್ರಮಾಣ ವಚನವನ್ನು ಉಲ್ಲಂಘಿಸಿ ನೀನು ಹೋದಾಗ ಸಭೆ ಯಾವ ಸಭೆ? ಮಾನ್ಯಲ್ಲದ ಸಭೆ. ಒಂದು ತಿಳ್ಕೊಳ್ರಿ, ಸಭೆಯಲ್ಲಿ ಪರಿಶುದ್ಧ ಆತ್ಮನ ಅಭಿಷೇಕವುಳ್ಳ ಹಾಗೂ ಬೋಧಿಸುವಂಥ ಒಂದು ವ್ಯಕ್ತಿ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಹಾಗೂ ಜನರನ್ನ ದಿಕ್ಕು ತಪ್ಪಿಸದೆ ಅದೇ ರೀತಿಯಲ್ಲಿ ಈ ಒಂದು ಸಂಸ್ಕಾರವನ್ನು, ಯಾವ ಒಂದು ಸಂಸ್ಕಾರ? ಪರಮ ಪ್ರಸಾದದ ಸಂಸ್ಕಾರವನ್ನು ನಿತ್ಯಕ್ಕೂ ಇದನ್ನು ನಾನು ಬರುವ ತನಕ ಮಾಡು ಎಂಬುದಾಗಿ ನುಡಿದಂಥ ಈ ಸಂಸ್ಕಾರವನ್ನು ಹೊಂದಿರುವಂಥ ಈ ಸಭೆ. ಇಲ್ಲಿ ವಾಕ್ಯ ಏನು ಹೇಳ್ತದೆ? ನೆಕ್ಸ್ಟ್ ವಾಕ್ಯ, ಸಕಲ ಸೃಷ್ಟಿಗೂ ಅದಲ್ಲ ಪರಲೋಕವನ್ನು ಭೂಲೋಕವೊಂದು ಪವಿತ್ರಾತ್ಮರನ್ನು ವಿಶ್ವಾಸಿಸ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ವಿಶ್ವಾಸಿಸ್ತೇನೆ. ಸಂತರ ಅನ್ಯೋನ್ಯತೆಯನ್ನು, ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಕನ್ಫೆಷನ್, ಪಾಪ ಪರಿಹಾರದ ಬಲಿ, ಪಾಪದ ಸಮರ್ಪಣೆ ಬೈಬಲಲ್ಲಿದೆ. ನಿಮಗೆ ಬೇಕಾದರೆ ಏನೇನು ಬೇಕು ಕೇಳ್ರಿ, ಡೌಟ್ ತೀರಿಸ್ತಾನೆ. ಬೈಬಲಲ್ಲಿದೆ ಏನು ಬೇಕಾದರೂ. ಪಾಪ ನಿವೇದನೆಯನ್ನು ವಿಶ್ವಾಸಿಸ್ತಾನೆ. ಅದಾದ್ಮೇಲೆ ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸ್ತೇನೆ. ಆಮೇಲೆ ನಿತ್ಯ ಜೀವವನ್ನು. ಅದಕ್ಕಿಂತ ಮುಂಚೆ ಒಂದು ಬಿಟ್ರಿ, ಶರೀರ ಪುನರುತ್ಥಾನವನ್ನು. ಆಮೇಲೆ ಸಂತರ ಅನ್ಯೋನ್ಯತೆಯನ್ನ. ಸಂತರ ಅನ್ಯೋನ್ಯತೆಯನ್ನ ನಾನು ವಿಶ್ವಾಸಿಸ್ತೇನೆ. ಲಿಸನ್, ಸಂತರು ಯಾರು? ಸಂತರು ಯೇಸು ಕ್ರಿಸ್ತನಿಗಾಗಿ ಈ ಭೂಮಿಯಲ್ಲಿ ಕೊಟ್ಟಂತ, ಇದು ಒಂದೇ ಒಂದು ಉದಾಹರಣೆ ಕೊಡ್ತಾನೆ ಇಲ್ಲೇ. ಸೆಂಟ್ ಸೆಬಾಸ್ಟಿಯನ್ ಇವರು ರಕ್ತಸಾಕ್ಷಿಯಾಗಿದ್ದು, ಇವರ ವೃತ್ತಿಯಲ್ಲಿ ಅವರು ಯಾರು? ಸೈನಿಕ, ಕ್ಯಾಪ್ಟನ್. ಆ ಸಂದರ್ಭದಲ್ಲಿ ಯೇಸುವಿನ ಹೆಸರು ಹೇಳಬಾರದು ಎಂಬುದಾಗಿ ಇದ್ದಂಥ ಸಂದರ್ಭದಲ್ಲಿ ಇವರೇ ಯೇಸುವಿಗೆ ವಿರೋಧವಾಗಿ ಇರ್ತಕ್ಕಂಥ ಆ ಜನಸಮ್ಮುಖದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಯೇಸುವಿನ ಹೆಸರನ್ನು ಹೇಳಿದ್ದಕ್ಕಾಗಿ ನೀವು ನೋಡ್ರಿ, 2 ಕೈ ಕಟ್ಟಿಯಾರೆ, ವಿಷದ ಬಾಣವನ್ನು ಬಿಟ್ಟಿದ್ದು. ವಿಷದ ಬಾಣ. ಅವ್ರು ಯಾರಿಗಾಗಿ ಸತ್ರು? ಅವರು ಸ್ವಾಮಿಗಾಗಿ, ಸ್ವಾಮಿಗಾಗಿಯೂ ಸಭೆಗಾಗಿ. ಅದಕ್ಕೆ ಈ ಸಭೆಯು ರಕ್ತದಿಂದ ಕೂಡಿದಂಥ ಅಪೋಸ್ತಲಿಕ ಸಭೆ. ರಕ್ತವನ್ನು ಚೆಲ್ಲಿ
ಆ ರಕ್ತದಿಂದ ನೀವು ಯೇಸು ಕ್ರಿಸ್ತನ ಜೊತೆಯಲ್ಲಿದ್ದಂಥ 12 ಮಂದಿ ಪ್ರೇಷಿತರ ಜೀವನ ಚರಿತ್ರೆಯನ್ನು ನೋಡುವಾಗ ಒಬ್ಬರು ಮಾತ್ರವೇ ನ್ಯಾಚುರಲ್ ಡೆತ್. ಯಾರು? ಯೋಹಾನನ ಮಾತ್ರವೇ ನ್ಯಾಚುರಲ್ ಡೆತ್. ಬಾಕಿ ಎಲ್ರಿಗೂ ಚುಚ್ಚಿ ರಕ್ತ, ಈ ಭೂಮಿಗೆ ಅವರ ರಕ್ತವನ್ನು ಹಂಚಿಯೇ ಸಭೆಯನ್ನು ಕಾಪಾಡಿದರು, ಸಭೆಯನ್ನು ಕಟ್ಟಿದರು. ಅದಕ್ಕೆ ಸಂತರ ಅನ್ಯೋನ್ಯತೆಯನ್ನು ನಾನು ವಿಶ್ವಾಸಿಸ್ತೇನೆ. ಜಗಳ ಇಲ್ಲ, ಡ್ಯೂಟಿ ಇಲ್ಲ, ಯಾವ ಇಲ್ಲದ ಸಲ್ಲದ ಆರೋಪ ಇಲ್ಲ. ಸಕಲ ಸಂತರ ವಿಶ್ವಾಸವನ್ನು ನಾನು ನಿವೇದಿಸ್ತೇನೆ, ಒಪ್ಪಿಕೊಳ್ತೇನೆ ನಾನು. ಅದಾದ್ಮೇಲೆ ನಿತ್ಯ ಜೀವ. ಮತ್ತೆ ಈ ಸಭೆಯಲ್ಲಿ ಏನು ನೋವು? ಹಲೋ, ಈ ಸಭೆಯಲ್ಲಿ ನಾವು ದೀಕ್ಷೆ ತೆಗೆದ ಮೇಲೆ ಇದನ್ನು ಉಲ್ಲಂಘಿಸಿ ಬೇರೆ ಒಂದು ಸಭೆಗೆ ಹೋಗುವಾಗ ಡೈರೆಕ್ಟ್ ಅವರು ಇಲ್ಲಿ ಬರದೆ ದೀಕ್ಷೆ ಆಗದೆ ಅಲ್ಲೇ ದೀಕ್ಷೆ ಆಗಿ ಅಲ್ಲೇ ವಾಕ್ಯವನ್ನು ಕೇಳಿ ದೀಕ್ಷೆ ಆದರು, ಅದರದ್ದು ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್. ಬಟ್ ಆದರೆ ದೀಕ್ಷೆ ಇಲ್ಲಾಗಿ ಆ ಪರಿಶುದ್ಧವಾದಂಥ ವಾಗ್ದಾನದ ವಾಕ್ಯವನ್ನು ಹೇಳಿ ಕ್ಯಾಂಡಲ್ ಹಿಡಿದು ದೀಕ್ಷೆ ತೆಗೆದು ಇಲ್ಲಿಂದ ಕಾಲನ್ನು ಕಿತ್ತಿದ್ದಂಥ ಸಭೆಯಲ್ಲಿ ನೀನು ಹೋದಾಗ ನಿನ್ನ ಆಶೀರ್ವಾದ, ನಿನ್ನ ಜೀವನ, ನಿನ್ನ ಬದುಕು, ದೇವನ ವಾಕ್ಯ ಹೇಳ್ತದೆ, ಆಜ್ಞೆಯನ್ನು ಉಲ್ಲಂಘಿಸುವುದೇ ಪಾಪ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಈ 3 ದಿನದ ಧ್ಯಾನದಲ್ಲಿ ಒಂದು ಹಿಂದೂ ಅಮ್ಮ ಅಲ್ಲಿದ್ದಾರೆ, ಸುಮಾರು ಹಿಂದೂಗಳಿದ್ದಾರೆ ಅಲ್ಲಿ ವೃದ್ಧಾಶ್ರಮದಲ್ಲಿ. ನಾನು ಬರುವಾಗ ಕೈ ಹಿಡಿದು ಹೇಳ್ತು ಅಂದ ಅಮ್ಮ, ಅಪ್ಪ ನಾನು ಹಿಂದೂ, ನಿಲ್ಲಿಕ್ಕಾಗ್ತಾ ಇಲ್ಲ. ಆ ಅಮ್ಮನಿಗೆ ಕುಂಟು ನಡೀತದೆ ಪಾಪ, ಒಳ್ಳೆ ಚೆನ್ನಾಗಿ ಬಾಳಿ ಬದುಕಿದವರು. ಅಪ್ಪ ನಂದು ತುಂಬ ಆಸ್ತಿ ಇತ್ತು, ಎಲ್ಲ ಬಿಟ್ಟು ಬಂದಿದ್ದೇನೆ, ಇಲ್ಲಿ ಮಕ್ಕಳು ಸರಿ ಇಲ್ಲ. ಆದರೆ ಇದನ್ನು ನಾನು ಕೇಳ್ತಿದ್ದೀನಲ್ಲ, ದಿನಂಪ್ರತಿ ಇಲ್ಲಿ ಪ್ರಾರ್ಥನೆ, ದಿನಂಪ್ರತಿ ಬಲಿಪೂಜೆ, ನನಗೆ ದಾಹ. ಆದರೆ ನನ್ನ ಮಕ್ಕಳನ್ನ ಭಯ. ಯಾರನ್ನ ಭಯ? ಅವ್ರ ಸ್ಥಿತಿ ಏನಾಗ್ಬೋದು? ಅಲ್ಲೋ, ಇದು ಗುರುವಾರ, ಶುಕ್ರವಾರ, ಶನಿವಾರ ಧ್ಯಾನ, 3 ದಿನ ಧ್ಯಾನ ನಾವು ಅಲ್ಲಿದ್ವಿ. ಹಾಗಾದರೆ ಆ ಯಮ್ಮ ಮೋಕ್ಷಕ್ಕೆ ಹೋಗಲ್ವಾ? ಹೋಗ್ತಾರ? ಖಂಡಿತ ಹೋಗ್ತಾರ. ಏಕೆಂದರೆ ಕ್ರಿಸ್ತನನ್ನ ನನ್ನ ರಕ್ಷಕ ಎಂಬುದಾಗಿ ಅಂಗೀಕಾರ ಮಾಡುವ ಎಲ್ಲ ವ್ಯಕ್ತಿಯು ಪರಲೋಕವನ್ನು ಸೇರುವಂಥದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ರೋಮಾಪುರದವರಿಗೆ ಬರೆದ ಪತ್ರ, ರೋಮನ್ಸ್ ಚಾಪ್ಟರ್ 10 ವರ್ಸ್ 9 and 10. ರೋಮನ್ಸ್ 10ನೇ ಅಧ್ಯಾಯ ವಾಕ್ಯ 9, 10 ವಾಕ್ಯ. ಯೇಸು ಸ್ವಾಮಿಯೇ ಪ್ರಭು ಎಂದು ನೀನು ಬಾಯಿಂದ ನಿವೇದಿಸಿ ಅವರನ್ನು ದೇವರು ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆಂದು ಹೃದಯದಿಂದ ವಿಶ್ವಾಸಿಸಿದರೆ ಜೀವೋದ್ಧಾರವನ್ನು ಹೊಂದುತ್ತೀಯೇ. ಮುಗಿದೋಯ್ತು ಕತೆ. ಈ ವಿಶ್ವಾಸ, ಫೇತ್, ಇಲ್ಲಿಯೂ ಫಸ್ಟ್ ತಿಮೋತಿ ಅದನ್ನೇ ಹೇಳೋದು. ನನ್ನನ್ನು ಆರಿಸಿಕೊಂಡ ಮೇಲೆ ನನ್ನ ಒಂದು ವಿಶ್ವಾಸ, ನನ್ನ ಒಂದು ಗುರಿ ಏಸು. ಆ ಏಸು ಎಂಬ ಗುರಿಯನ್ನು ನಾನು ನೋಡುವಾಗ, ಆ ಏಸು ಎಂಬ ಗುರಿಯಲ್ಲಿ ನಾನು ಹೋಗುವಾಗ
ನನಗೆ ಒಂದೇ ಒಂದು ನನ್ನ ಅಕ್ಕ ಪಕ್ಕ ಯಾವುದನ್ನು ನೋಡದೆ ನನ್ನ ಗುರಿ ಏಕಾಂತವಾದಂಥ ಏಕ ದೇವನಲ್ಲಿ ಮಾತ್ರವೇ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಾನು ಸ್ಕೂಲ್ ಓದುವಾಗ ಡೈಲಿ ಒಂದು ನಮ್ಮ ಟೀಚರ್ಸು ಒಂದು ಪ್ರವಚನ ಕೊಡಬೇಕು. ನಾನು ಆರ್ಡಿಕ್ ಸ್ಕೂಲಲ್ಲಿ ಓದ್ತಾ ಇರುವಾಗ ಒಂದು ನನ್ನ ಸೋಷಲ್ ಮೇಸ್ಟ್ರು ಅವರು ಒಂದು ಪ್ರವಚನ ಹೇಳಿದರು. ಒಂದು ಮುಸ್ಲಿಂ ವ್ಯಕ್ತಿ ಅವರು ಎಲ್ಲಿ ಬೇಕಾದ್ರೂ ನಮಾಜ್ ಮಾಡ್ತಾರೆ, ಹೌದಾ? ಹಲೋ, ಅವರು ಎಲ್ಲಿ ಜಾಗ ಸಿಗ್ತದೋ, ಜನ ಮನ ಮಾರ್ಕೆಟು ಎಲ್ಲೂ ನೋಡೋದಿಲ್ಲ. ಅವ್ರ ಪಾಡಿಗೆ ನಮಾಜ್ ಮಾಡಿ, ಒಂದು ಬಟ್ಟೆ ಇದ್ರೆ ಬಟ್ಟೆ ಹಾಕ್ಬಿಟ್ಟು ಅವರಲ್ಲಿ ನಮಾಜ್ ಮಾಡ್ತಾರೆ. ರೈಲ್ವೆ ಸ್ಟೇಷನಲ್ಲಿ ಅಲ್ಲಿ ಟ್ರೈನ್ ಹೊರಡುವಂಥ ಸಮಯ, ಫ್ರೆಂಡ್ಸ್ ಅಲ್ಲಿ ಅವರ ಊರಿಗೆ ಬಂದು ಇವರಿಗೆ ಸಿಗದಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಫೋನ್ ಮಾಡಿ, ನಾವು ನಿಮಗೆ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ನಿಮ್ಮನ್ನು ನೋಡಬೇಕು ಎಂಬುದಾಗಿ ನನ್ನ ಆಸೆ ಹಂಬಲ, ಪ್ಲೀಸ್ ಟ್ರೈನು ಈ ಥರ ಟ್ರೈನ್ಗೆ ನಾನು ಹೋಗ್ತಾ ಇದ್ದೀವಿ ಅಂತ. ಅಟ್ಲೀಸ್ಟ್ ಟ್ರೈನ್ಗೆ ಹೋಗ್ತಾ ಇರುವಾಗ ಇವ್ರನ್ನ ಹೋಗಿ ಸಂಸೋಣ ಎಂಬುದಾಗಿ ಅಷ್ಟು ವಿಶ್ವಾಸವುಳ್ಳ ಪ್ರೀತಿಯುಳ್ಳ ಈ ಎರಡು ವ್ಯಕ್ತಿ, ಇನ್ನೂ ಮದುವೆಯಾಗದಂಥ ವ್ಯಕ್ತಿ, ಅವರ ಕಾಲೇಜ್ ಮೇಟ್ಸನ್ನು ನೋಡಲಿಕ್ಕೆ ರೈಲ್ವೆ ಸ್ಟೇಷನ್ಗೆ ಓಡ್ತಾರೆ. ಓಡುವಾಗ ಅಲ್ಲಿ ಅನೌನ್ಸ್ ಆಗ್ತಾ ಇದೆ, ಇನ್ನೇನು ಕೇವಲ ನಿಮಿಷಗಳಲ್ಲಿ ಈ ಟ್ರೈನು ಹೊರಡಲಿಕ್ಕೆ ಪ್ರಾರಂಭ ಆಗ್ತದೆ. ಇವ್ರಿಗೆ ಆತುರ, ಅಯ್ಯೋ ನನ್ನ ಫ್ರೆಂಡ್ಸನ್ನು ನೋಡಬೇಕಲ್ಲ, ಅವರನ್ನು ಸಂಧಿಸಬೇಕು, ಅವರಲ್ಲಿ ಮಾತಾಡಬೇಕೆಂಬುದಾಗಿ ಬೋಗಿಯಲ್ಲಿ ಅವರು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋಗುವಾಗ ಅಲ್ಲಿ ಒಂದು ಮುಸ್ಲಿಂ ಬಾಯ್ ಬಟ್ಟೆ ಹಾಕಿ ನಮಾಜ್ ಮಾಡ್ತಾ ಇದೆ. ನಮಾಜ್ ಮಾಡುವಾಗ ಇವರು ಆ ಬೋಗಿಯಲ್ಲಿ ಕಿಟಕಿ ಎಲ್ಲ ನೋಡ್ಕೊಂಡು ಎಲ್ಲಿದ್ದಾರೆ ಅಂತ ನೋಡ್ಕೊಂಡು ಹೋಗುವಾಗ, ಇವನು ಬಟ್ಟೆ ಹಾಕಿ ನಮಾಜ್ ಮಾಡುವಾಗ ಬಟ್ಟೆ ಮೇಲೆ ನಡ್ಕೊಂಡು ಹೊರಟೋಗ್ತಾನೆ. ಈ ನಮಾಜ್ ಮಾಡುವವನಿಗೆ ತುಂಬ ಕೋಪ. ಅವರನ್ನು ಹಿಡಿದು, ಬುದ್ಧಿಗಿದೆಯಾ ನಿನಗೆ? ನಾನು ನಮಾಜ್ ಮಾಡ್ತಿದ್ದೇನೆ, ನಾನು ದೇವರನ್ನು ಆರಾಧಿಸ್ತಿದ್ದೇನೆ, ನೀನು ತುಳ್ಕೊಂಡು ಹೋಗ್ತಿದ್ಯಲ್ಲ, ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಅಂತ. ಆಗ ಆ ಹುಡುಗಿ ಹೇಳ್ತಾಳೆ, ತಪ್ಪಾಯ್ತು, ಆದರೆ ನನ್ನ ಒಂದು ಗುರಿ, ನಮ್ಮ ಇಬ್ಬರ ಗುರಿ, ನನ್ನ ಸ್ನೇಹಿತರನ್ನ ನಾನು ಹುಡುಕ್ತಾ ಇದ್ದೇನೆ. ನನ್ನ ಗುರಿ ನನ್ನ ಸ್ನೇಹಿತರು. ಆಗ ಅಕ್ಕಪಕ್ಕದಲ್ಲಿ ಏನಾಗ್ತದೋ ನನಗೆ ಗೊತ್ತಿಲ್ಲ. ನಾನು ಅವರನ್ನು ಹುಡ್ಕೊಂಡು ಹೋಗುವಾಗ ಈ ಚಿಂತೆ ಇಲ್ಲ, ಇಲ್ಲಿ ನಾನು ಎಡಕ್ಕೋ ಬಲಕ್ಕೋ ನಾನು ನೋಡಲಿಲ್ಲ. ನನ್ನ ಗುರಿಯೇ ಟ್ರೈನ್ ಹೊಟ್ಟೋಗ್ತದೆ, ನನ್ನ ಸ್ನೇಹಿತರನ್ನು ನಾನು ಭೇಟಿ ಆಗಲೇಬೇಕು ಎಂಬ ಏಕಾಗ್ರತೆಯಿಂದ ನಾನು ಹುಡುಕ್ತಾ ಇದ್ದೇನೆ. ನೀನು ಹಾಕಿರ್ತಕ್ಕಂಥ ಬಟ್ಟೆ ನನಗೆ ನೋಡಲಿಲ್ಲ, ನೀನು ನಮಾಜ್ ಮಾಡೋದು ನೋಡಿಲ್ಲ, ದಯವಿಟ್ಟು ಕ್ಷಮಿಸಿ. ಯಾರು ಉತ್ತಮ? ನಮಾಜ್ ಮಾಡುವನು ಉತ್ತಮನಾ? ಸ್ನೇಹಿತರನ್ನು ಹುಡ್ಕೊಂಡು ಹೋಗುವನು ಉತ್ತಮನಾ? ಹಲೋ, ಯಾರು ಉತ್ತಮ? ಇವರಿಬ್ಬರು. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ನಿನ್ನ ಏಕಾಗ್ರತೆ ಯೇಸುವಿನಲ್ಲಿ, ನಿನ್ನ ಪ್ರೀತಿ, ನಿನಗೆ ವಾತ್ಸಲ್ಯವನ್ನು ತೋರಿಸುವಂಥ ಯೇಸುವಿನ ಮೇಲೆ ನಿನ್ನ ಅಗಾಧವಾದಂಥ ಪ್ರೀತಿ ಇರುವಾಗ, ಏಕಾಗ್ರತೆಯಿಂದ ಪ್ರಾರ್ಥಿಸುವಾಗ, ಆ ಪರಿಶುದ್ಧ ದೇವನು ನಿನಗೆ ಒದಗಿಸುವ ಎಲ್ಲವನ್ನ ಚಾಚು ತಪ್ಪದೆ ಟೈಮ್ಗೆ ನಿಮಗೆ ಕೊಟ್ಟಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇವತ್ತೊಂದು ತೀರ್ಮಾನಕ್ಕೆ ಬನ್ನಿ. ರೋಮನ್ಸ್ 10:9-10 ವಾಕ್ಯಕ್ಕೆ, ರೋಮಾಪುರದವರಿಗೆ ಬರೆದ ಪತ್ರ 10:9-10 ವಾಕ್ಯದಲ್ಲಿ, ನೀನು ಯೇಸುವನ್ನ ಹೃದಯಪೂರ್ವಕವಾಗಿ ನನ್ನ ರಕ್ಷಕ ಎಂಬುದಾಗಿ ವಿಶ್ವಾಸಿಸಿದಲ್ಲಿ ನೀನು
ಜೀವೋದ್ಧಾರವನ್ನು ಹೊಂದುವೆ ಎಂಬುದಾಗಿ. ಆ ಜೀವೋದ್ಧಾರವೇ 1 ತಿಮೋತಿ 6ನೇ ಅಧ್ಯಾಯದಲ್ಲಿ ನೀವು ವಾಕ್ಯವನ್ನು ಕೇಳಿದ್ದು 11ರಿಂದ ನಾವು 13, 14 ವಾಕ್ಯದಲ್ಲಿ ನನ್ನ ಓಟವು ಯೇಸುವಿನ ಜೊತೆಯಲ್ಲಿ, ನನ್ನ ನೋಟವು ಯೇಸುವಿನ ಪರಿಶುದ್ಧ ಸಾನ್ನಿಧ್ಯದಲ್ಲಿ, ನನ್ನ ಓಟವು ನಿತ್ಯ ಜೀವದಲ್ಲಿ. ಎಲ್ಲರೂ ಎದ್ದು ನಿಲ್ಲೋಣ. ಕಣ್ಣುಗಳನ್ನು ಮುಚ್ಚುತ್ತಾ ನಾನು ನಿಮ್ಮಲ್ಲಿ ಕೇಳಿದ್ದೆ, ನೀವು 3 ಇಂಟೆನ್ಷನ್ ಇಟ್ಟು ನಿಮ್ಮ 3 ಅಗತ್ಯ ಕಾರ್ಯಗಳನ್ನು ನೀವಿಟ್ಟು ಪ್ರಾರ್ಥಿಸ್ರಿ ಎಂಬುದಾಗಿ. ನಾನು ಹೇಳಿ ಇದು 3ನೇ ವಾರ, ಹೌದಲ್ಲ? ಹಲೋ, ಬರುವ ವಾರ ನಿಮ್ಮ ಇಂಟೆನ್ಷನ್ ಎಲ್ಲ ಇಲ್ಲಿ ನಾವು ಲಾಸ್ಟ್ ಕಡೆ ಪ್ರಾರ್ಥನೆ ಮುಂಚೆ ಅದನ್ನು ತಗೊಂಡು ಬನ್ನಿ. 3 ಇಂಟೆನ್ಷನ್ ಬರೀರಿ. ಅದು ಸಕ್ಸಸ್ ಆಗಿದ್ರು ಆಗಿಲ್ಲದೆ ಇದ್ದರೂ ನಿಮ್ಮ 3 ಅಭಿಪ್ರಾಯವನ್ನು, ಒಂದು ಅಭಿಪ್ರಾಯ ನಿಮ್ಮ ಕುಟುಂಬ, ಇನ್ನೊಂದು ಅಭಿಪ್ರಾಯ ನಿಮ್ಮ ಸ್ನೇಹಿತ, ನಿಮ್ಮ ಕುಟುಂಬದವರು, ನಿಮ್ಮ ಬಂಧು ಮಿತ್ರರ ಅಭಿಪ್ರಾಯಕ್ಕಾಗಿ, ರೋಗಿಗಳಿಗಾಗಿ, ಇನ್ನೊಂದು ಅಭಿಪ್ರಾಯ ಸಭೆ ಮತ್ತು ಪರಿಶುದ್ಧತೆ. ಈ 3 ಅಭಿಪ್ರಾಯನ ಬರೆದು ತಗೊಂಡು ಬನ್ನಿ. ನಿಮಗಾಗಿ ನಾವು ಸದಾಕಾಲ ಪ್ರಾರ್ಥಿಸೋರಾಗಿರ್ತೇವೆ. ಇದು ಇಡೀ ತಾಯಿ ಧರ್ಮಸಭೆ, ಪೋಪ್ ಜಗದ್ಗುರುಗಳಿಂದ, ಕಾರ್ಡಿನಲ್ನಿಂದ, ಆರ್ಚ್ ಬಿಷಪ್ಗಳಿಂದ, ಬಿಷಪ್ಗಳು, ಗುರುಗಳು, ಇದು ಎಲ್ಲರನ್ನ ಅನುಗ್ರಹಿಸು, ಆಶೀರ್ವಿಸು ಕರ್ತನೆ. ತಾಯಿ ಧರ್ಮಸಭೆ ಇದು ಕಳಂಕ ಇಲ್ಲದೆ, ಸೊಕ್ಕು ಬಕ್ಕು ಇಲ್ಲದೆ ನಿನ್ನ ಪರಿಶುದ್ಧ ಸಾನ್ನಿಧ್ಯದಲ್ಲಿ ಎತ್ತಲ್ಪಡಲಿ ಕರ್ತನೆ. ಅನೇಕ ಆತ್ಮಗಳು ಈ ತಾಯಿ ಧರ್ಮಸಭೆಗೆ ಬಂದು ಸೇರುವಂತ ಕೃಪಾವರವನ್ನು ಕರುಣಿಸು. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಮ್ಮ ಪ್ರಯಾಣವನ್ನ, ನಮ್ಮ ವಾಹನ, ಅದರ ಬಿಡಿ ಭಾಗ, ಅಕ್ಕಪಕ್ಕ ಹಿಂದೆ ಮುಂದೆ ಬರುವಂತೆ ಎಲ್ಲ ವಾಹನ, ರಸ್ತೆ, ಪ್ರಕೃತಿಯನ್ನ ಯಾರು ನಮ್ಮ ವಾಹನಕ್ಕೆ ಅಡ್ಡ ಬಾರದಂತೆ ಸುರಕ್ಷಿತವಾಗಿ ಮನೆ ತಲುಪುವಂತೆ ಈ ಆಲಯದಿಂದ ಕೊಂಡು ಹೋಗುವಂಥ ಆಶೀರ್ವಾದವು ನಮ್ಮ ಮನೆಯನ್ನ, ನಮ್ಮ ಪ್ರದೇಶವನ್ನ, ನನ್ನ ಕುಟುಂಬವನ್ನ ಹಾಗೂ ಕರ್ತನೆ ವಿಶೇಷವಾಗಿ ಕುಟುಂಬದಲ್ಲಿ ಘೋರವಾದ ಪಾಪದಲ್ಲಿರುವಂಥ ಪ್ರತಿಯೊಂದು ಆತ್ಮವು ರಕ್ಷಣೆಯನ್ನು ಹೊಂದಿಕೊಳ್ಳುವಂಥ ಕೃಪಾವರವನ್ನು ಕರುಣಿಸು. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಮ್ಮೆಲ್ಲರನ್ನು ಮುದ್ರಿಸಿ, ಬೇಡಿದ್ದನ್ನ ಪ್ರಭು ಯೇಸುವಿನ ನಾಮದಲ್ಲಿ ಪಡೆದಿದ್ದೇನೆ ಎಂಬುದಾಗಿ ನಂಬಿ ಪ್ರಾರ್ಥಿಸಿದ್ದೇವೆ. ಜೀವದ ಒಡೆಯನೇ, ಜೀವದ ಒಡೆಯನೇ, ಜೀವದ ಒಡೆಯನೇ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪರಿಶುದ್ಧ ದೇವನ ಜೀವದ ಒಡೆಯನೇ, ಇಂದು ನಾವೆಲ್ಲರೂ ಸೇರಿ ಪ್ರಾರ್ಥಿಸುತ್ತೇವೆ. ನಾಳೆ ನಾವು ಪ್ರಾರ್ಥಿಸುತ್ತೇವೋ ಇಲ್ಲವೋ ತಿಳಿಯದು. ನಮ್ಮ ಆಯುಸ್ಸಿನಲ್ಲಿ ಇದು ಕಡೆ ದಿನ, ಕಡೆ ರಾತ್ರಿ ಆಗಿರಬಹುದು. ಈ ದೇಹದಿಂದ ಆತ್ಮ ಕಳಿಚುವುದಲ್ಲಿ ನಮ್ಮೆಲ್ಲರನ್ನ ಸ್ವರ್ಗೀಯ ಸಾಮ್ರಾಜ್ಯಕ್ಕೆ ಹಕ್ಕು ಬಾಧಿಸ್ತರನ್ನಾಗಿ ಮಾಡಿರೆ. ಪುತ್ರರೊಡಗೂಡಿ ಆರಸೆ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಪರಿಶುದ್ಧಾತ್ಮನ ನಾಮದಲ್ಲಿ ಆಮೆನ್.